ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಸೂರ್ಯದೇವ. ಮಾಘ ಮಾಸ ಸಪ್ತಮಿಯ ದಿನದಂದು ಸೂರ್ಯ ಭಗವಾನರು ಹುಟ್ಟಿದ ದಿನ. ಆ ದಿನವನ್ನು ರಥಸಪ್ತಮಿ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸ್ತಾನೆ ಈ ದಿವಸದಿಂದ. ಚಳಿ ಕಡಿಮೆ ಆಗಿ ಶಾಖ ಜಾಸ್ತಿ ಆಗುತ್ತದೆ. ಚಳಿಯಿಂದ ಮುದುಡಿದ ಶರೀರ ನವ ಚೈತನ್ಯವನ್ನು ಪಡೆಯುತ್ತದೆ. ಸೂರ್ಯ ಅಂದರೆ ಸಕಾರಾತ್ಮಕ ಶಕ್ತಿ ಮತ್ತು ಸಂಕೇತ. ಸಕಾರಾತ್ಮಕತೆಯ ಮತ್ತು ಶಕ್ತಿಯ ಸಂಕೇತ. ಸೂರ್ಯ ತನ್ನ ಕಿರಣಗಳನ್ನು ಬಡವ ಬಲ್ಲಿದ ಮೇಲು ಕೀಳು ಎನ್ನುವ ತಾರತಮ್ಯ ಇಲ್ಲದೆ ಪ್ರತಿಯೊಂದು ಜಾಗಕ್ಕೂ ನೀಡುತ್ತಾನೆ. ತಾನು ಉದಯಿಸುತ್ತಲೇ ಪ್ರತಿಯೊಂದು ಜೀವಿಗೂ ಎಚ್ಚರಗೊಳ್ಳಲು ಸಂದೇಶದೊಂದಿಗೆ ಬರುತ್ತಾನೆ. ಸೂರ್ಯನಿಲ್ಲದೆ ಇರುವ ಜಗತ್ತನ್ನು ಕಲ್ಪನೆ ಮಾಡಿಕೊಳ್ಳಲು ಆಗುವುದಿಲ್ಲ. ಪ್ರತಿನಿತ್ಯ 15 ರಿಂದ 20 ನಿಮಿಷ ಸೂರ್ಯನಿಗೆ ಮೈಯೊಡ್ಡಿ ಕೂರುವುದರಿಂದ ಅಥವಾ ಓಡಾಡುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೀರ್ಘಾಯಸ್ಸು, ಬಲ, ತೇಜಸ್ಸು, ಇಂದ್ರಿಯ ನಿಗ್ರಹ ಮುಂತಾದ ಸಕಾರಾತ್ಮಕ ಶಕ್ತಿಗಳು ಬರುತ್ತವೆ. ಪ್ರಕೃತಿದತ್ತವಾಗಿ ಸಿಗುವ ವಿಟಮಿನ್ ಡಿ ನೇರವಾಗಿ ನಮಗೆ ಸೂರ್ಯನ ಕಿರಣಗಳಿಂದ ಸಿಗುತ್ತದೆ. ಇಷ್ಟೆಲ್ಲ ಸೂರ್ಯನಿಂದ ಪ್ರಯೋಜನ ಇರುವ ನಾವು 108 ಸೂರ್ಯ ನಾಮಾವಳಿಯಿಂದ ಅವನನ್ನು ಸ್ಮರಿಸೋಣ ಮತ್ತು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಅವನಿಗೆ ಕೃತಜ್ಞತೆ ಸಲ್ಲಿಸೋಣ. ಈಗ ನಾಡಿ ಶೋಧನ ಮಾಡೋಣ. ಎಡಗೈ ಚಿನ್ಮುದ್ರ. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ಲೆಫ್ಟ್. ಶುರು ಮಾಡಿ. ಮುಖ ಶಾಂತವಾಗಿರಲಿ. ನಿಧಾನ ಉಸಿರನ್ನು ತಗೊಳ್ಳಿ. ನಿಧಾನ ಉಸಿರನ್ನು ಹೊರಗೆ ಬಿಡಿ. ನಿಧಾನ ಉಸಿರು ತಗೊಳ್ಳಿ. ಕೈ ಕೆಳಗಿಳಿಸಿ. ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಳ್ಳಿ. 5 ರೌಂಡ್ಸ್ ಓಂಕಾರ ಹೇಳೋಣ. ಮಕಾರ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಬೇಕು. ಎಕ್ಸೇಲ್. ಸ್ಲೋಲಿ ಬ್ರೀದ್ ಇನ್. Breathe in. Breathe. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति.
This is my first time that I have done 108 Surya Namaskara, and I'm feeling so relaxed and flexible. And thanks to Madam, and because of Ma'am, I could do. And last 3 months I am practicing Surya Namaskar and yoga in the guidance of Ma'am. And thank you so much. ನಮಸ್ಕಾರ ಎಲ್ರಿಗೂ. ಯೋಗ ನನ್ನ ಜೀವನದಲ್ಲಿ ಹ್ಯಾಸ್ ವಾಟ್ ಅಬೌಟ್ ಅ ಗ್ರೇಟ್ ಫ್ಯಾಂಟಾಸ್ಟಿಕ್ ಚೇಂಜ್. ಅದಕ್ಕೆಲ್ಲ ಕಾರಣ ನಮ್ಮ ಯೋಗ ಗುರು ಸರೋಜಾ ಮ್ಯಾಮ್. ಈಗ ನಾನೊಂದು ಸಾಧಾರಣ ತುಂಬ ವರ್ಷಗಳಿಂದ ಯೋಗ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ವರ್ಕೌಟ್ಗಳಿಗಿಂತ ನನಗೆ ಇದರಲ್ಲಿ ಸಿಗುವಂಥದ್ದು ಮೆಂಟಲ್ ಸ್ಟೆಬಿಲಿಟಿ ಆಗಲಿ, ಇಮೋಷನಲ್ ಪೀಸ್ ಯಾವುದರಲ್ಲೂ ಇಲ್ಲ. ಆ್ಯಂಡ್ ಐ ಫೀಲ್ ಫಿಟ್. I think everyone, this is our culture, and every Indian, or let's say every person in the world, should adapt yoga in their lifestyle. And I'm just grateful that I've got yoga in my life, and it's brought about a great change. Thank you. ನಮಸ್ಕಾರ. ನನಗೆ ಗೊತ್ತಿದ್ದು ಒಂದು 10 ವರ್ಷ ಮಾಡ್ತಾ ಇದ್ದೀನಿ ಅನ್ಸತ್ತೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ವೆರಿ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ಮೇಡಮ್ಸ್ ಯೋಗ ಟೀಮು. ಎಂದು ಬೆಳಗ್ಗೆ ಆದರೆ ಒಂದು ಖುಷಿನಲ್ಲೇ ಮಾಡ್ತಾ ಇದ್ದೀವಿ ಬಿಟ್ಟರೆ ಯಾವತ್ತೂ ಅಯ್ಯೋ ಯಾಕೆ ಬೆಳಗ್ಗೆ ಎದ್ದೋಳ್ಬೇಕು ಮಾಡಬೇಕು ಆ ಥರ ಒಂದು ಫೀಲಿಂಗ್ ಯಾವತ್ತೂ ಬಂದಿಲ್ಲ. ಸೊ ಇವತ್ತು 108 ಮಾಡೋದು ಇನ್ನೂ ಸಂತೋಷ ಆಯಿತು. ಸೊ ಥ್ಯಾಂಕ್ಸ್ ಮೇಡಮ್. ಕಂಟಿನ್ಯೂ ಮಾಡಬೇಕು, ನಮಗೆಲ್ಲ ಇದೇ ಥರ ಒಂದು ಹೆಲ್ತಿ ಬಾಡಿ ಹೆಲ್ಪ್ ಮಾಡಿ ಕೊಡಬೇಕು. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು.